ಒಂದು ವರ್ಷದ ಅಜ್ಞಾತವಾಸದಿಂದ ಸುಧಾಕರ್ ಅವರು ಈಚೆ ಬಂದಾಗ ಅವ್ರ ಬಗ್ಗೆ ಇದ್ದಂಥ ಒಂದು ಆಕ್ರೋಶ, ತಿರಸ್ಕಾರ ಜನರಲ್ಲಿ ಮರೆಯಾಗಿ ಅವರ ಕಣ್ಣೀರಿಗೆ ಮಾರು ಹೋಗಿ ಈ ಬಾರಿ ಅವರಿಗೆ ಮತಗಳನ್ನು ಕೊಟ್ಟಿದ್ದಾರೆ. ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರ ಸ್ವಲ್ಪ ಅಲುಗಾಡಿಸಿದ ಸರ್ಕಾರ ಬೀಳ್ತಕ್ಕಂಥ ಪರಿಸ್ಥಿತಿ ಇದೆ. ಸುಧಾಕರ್ ಅವರು ಈ ಭಾಗದ ಚಿಕ್ಕಬಳ್ಳಾಪುರ ಕ್ಷೇತ್ರದ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ನಾನು ವೈಯಕ್ತಿಕವಾಗಿ ಮತ್ತು ಪಕ್ಷದ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಮುಂದೆ ಒಳ್ಳೆಯ ಕೆಲಸ ಮಾಡಿಕೊಂಡು ಹೋಗಿ ಅಂತ ಕಿವಿಮಾತನ್ನು ಹೇಳ್ತಾ ನಾನಾದರೂ ಹೇಳೋದಿಷ್ಟೇ, ಈ ಬಾರಿ ಚಿಕ್ಕಬಳ್ಳಾಪುರದಲ್ಲಿ ರಕ್ಷಾರಾಮಯ್ಯನವರು ಗೆಲ್ತಾರೆ ಅಂತಕ್ಕಂಥ ಭರವಸೆ ನಮ್ಮೆಲ್ಲರೂ ಇದೆ. ಆದರೆ ಕಾರಣಾಂತರಗಳಿಂದ ಪಕ್ಷದ ಕಾರ್ಯಕ್ರಮಗಳನ್ನು ಜನರಿಗೆ ತಲುಪಿಸೋದ್ರಲ್ಲಿ ನಾವೆಲ್ಲೋ ಒಂದು ಕಡೆ ವಿಫಲ ಆಗಿದ್ದೇವೆ. ಅದೇ ರೀತಿ BJP ಮತ್ತು JDS ಹೊಂದಾಣಿಕೆ ಆಗಿದ್ದರಿಂದ ಎರಡೂ ಮತಗಳ ಕ್ರೋಢೀಕರಣ ಮತ್ತು ಒಂದು ವರ್ಷದ ಅಜ್ಞಾತವಾಸದಿಂದ ಸುಧಾಕರ್ ಅವರು ಈಚೆ ಬಂದಾಗ ಅವ್ರ ಬಗ್ಗೆ ಇದ್ದಂಥ ಒಂದು ಆಕ್ರೋಶ, ತಿರಸ್ಕಾರ ಜನರಲ್ಲಿ ಮರೆಯಾಗಿ ಅವರ ಕಣ್ಣೀರಿಗೆ ಮಾರು ಹೋಗಿ ಈ ಬಾರಿ ಅವರಿಗೆ ಮತಗಳನ್ನು ಕೊಟ್ಟಿದ್ದಾರೆ. 1,63,000 ಮತಗಳ ಅಂತರದಿಂದ ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನು ನೋಡಿದಾಗ 20,000ಕ್ಕೂ ಅಧಿಕ ಮತಗಳು ಬಂದಿವೆ. ಆ ಮತಗಳೇನು JDS ಮತಗಳಲ್ಲಿ ಹೋಗಿರ್ತಕ್ಕಂಥ ನಮಗೆ ಕಾಣ್ತದೆ. ಅದರಿಂದ ಯಾರೂ ಬೇಕಾಗಿಲ್ಲ. ಈಗಾಗಲೇ ನಮ್ಮ ಸಚಿವರು ಹೇಳಿದಂತೆ ಅಸೆಂಬ್ಲಿ ಚುನಾವಣೆ ಒಂಥರ ನಡೆಯುತ್ತೆ, ಪಾರ್ಲಿಮೆಂಟ್ ಚುನಾವಣೆ ಒಂಥರ ನಡೆಯುತ್ತೆ ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಒಂಥರ ನಡೆಯುತ್ತೆ. ಈಗಾಗಲೇ ನಾವು ಉತ್ತರ ಭಾರತದಲ್ಲಿ ನೋಡಿದ್ವಿ, ಏನು ಮೋದಿಯವರು ಹೇಳ್ತಿದ್ರು ಆಪ್ಕಿ ಬಾರ್ 400 ಪಾರ್ ಅಂತ. ಇವತ್ತು ಕೇಂದ್ರದಲ್ಲಿ ಸಮ್ಮಿಶ್ರ ಸರ್ಕಾರ ಬರ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತು ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರ ಸ್ವಲ್ಪ ಅಲುಗಾಡಿಸಿದ ಸರ್ಕಾರ ಬೀಳ್ತಕ್ಕಂಥ ಪರಿಸ್ಥಿತಿ ಇದೆ. ಆ ಸುಭದ್ರವಾದ ಸರ್ಕಾರ ಏನು ಬಂದಿಲ್ಲ. ಇದು BJP ಅವ್ರಿಗೂ ಕೂಡ ಒಂದು ಎಚ್ಚರಿಕೆ ಗಂಟೆ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಈ 10 ವರ್ಷಗಳ ಆಡಳಿತವನ್ನು ಜನ ನೋಡಿ ಇವತ್ತು ಅಯೋಧ್ಯೆಯಲ್ಲೇ ಕೂಡ ಅವರ ಅಭ್ಯರ್ಥಿ ಗೆಲ್ಲಲಿಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ಇದು ಪ್ರಜಾಪ್ರಭುತ್ವ ಯಾವ ರೀತಿ ತನ್ನ ನಿರ್ಣಯವನ್ನು ಪ್ರಜೆಗಳು ತಗೋತಾರೆ ಅನ್ನೋದು ಗೊತ್ತಾಗುತ್ತೆ. ಮತ್ತು ಏನೇ ಆಗಲಿ ಮತದಾರ ತೀರ್ಪಿಗೆ ನಾವೆಲ್ಲ ತಲೆಬಾಗಿದ್ದೀವಿ. ಸುಧಾಕರ್ ಅವರು ಈ ಭಾಗದ ಚಿಕ್ಕಬಳ್ಳಾಪುರ ಕ್ಷೇತ್ರದ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ನಾನು ವೈಯಕ್ತಿಕವಾಗಿ ಮತ್ತು ಪಕ್ಷದ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಮುಂದೆ ಒಳ್ಳೆಯ ಕೆಲಸ ಮಾಡಿಕೊಂಡು ಹೋಗಿ ಅಂತ ಕಿವಿಮಾತನ್ನು ಹೇಳ್ತಾ, ಈಗಾಗಲೇ ಸಣ್ಣ ಪುಟ್ಟ ಗಲಾಟೆಗಳು FIR ಶುರುವಾಗಿದೆ. ದಯವಿಟ್ಟು ಆ ಒಂದು ಪರಿಸ್ಥಿತಿ ಚಿಕ್ಕಬಳ್ಳಾಪುರದಲ್ಲಿ ಬರೋದು ಬೇಡ. ಚುನಾವಣೆ ಮುಗಿದಿದೆ. ಇವತ್ತು ನಾವೆಲ್ಲರೂ ಒಗ್ಗಟ್ಟಾಗಿ ಅಣ್ಣತಮ್ಮಂತೆ ಹೋಗೋಣ. ಚುನಾವಣೆ ಬಂದಾಗ ನಮ್ಮ ನಿಲುವುಗಳನ್ನು ಮಾಡೋಣ ಬಿಟ್ಟು ವೈಯಕ್ತಿಕ ದ್ವೇಷಗಳು ಮಾಡಿದ್ರ ಪರಿಣಾಮ ಈಗಾಗಲೇ ನೀವು ನೋಡಿದೆ. ಅದನ್ನು ಬಿಡಿ ಅಂತ ಮನವಿ ಮಾಡಿ